ಖ್ಯಾತ ನಟಿ ಸಾಯಿ ಪಲ್ಲವಿ ಓಪನ್ ಟಾಕ್ ಚಿತ್ರರಂಗವೇ ಗಡಗಡ. ಸಾಯಿ ಪಲ್ಲವಿ ಹೇಳಿಕೆ ಬ್ಯಾಕ್ ಟು ಬ್ಯಾಕ್ ವೈರಲ್ ಆಗ್ತಾ ಇದೆ. ಹಲವು ಭಾಷೆಯ ಸಿನಿಮಾಗಳಲ್ಲಿ ಬ್ಯುಸಿ ಇರುವಂತಹ ಸಾಯಿ ಪಲ್ಲವಿ ಹೀಗ್ಯಾಕೆ ಹೇಳಿದ್ರು ಅಂತ ಹೇಳಿ ಈಗ ಸಖತ್ ಚರ್ಚೆಗಳಾಗ್ತಾ ಇದೆ. ಖ್ಯಾತ ನಟಿ ಸಾಯಿ ಪಲ್ಲವಿಯ ಬಹಿರಂಗ ಹೇಳಿಕೆಯೊಂದು ಈಗ ಚರ್ಚೆಯಾಗ್ತಾ ಇದೆ. ಸಾಯಿ ಪಲ್ಲವಿಯ ಬ್ಯಾಕ್ ಟು ಬ್ಯಾಕ್ ಹೇಳಿಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಚರ್ಚೆಗಳಾಗ್ತಾ ಇದೆ. ಈಗಾಗಲೇ ಹಲವು ಭಾಷೆಯ ಸಿನಿಮಾಗಳಲ್ಲಿ ಬ್ಯುಸಿ ಇರುವಂತಹ ಒಂದು ನಟಿ ಸಾಯಿ ಪಲ್ಲವಿ. ಯಾರು ಏನೇ ಕೇಳಿದ್ರು ಫಿಲ್ಟರ್ ಇಲ್ಲದೆ ಉತ್ತರ ಹೇಳುವಂತಹ ನಟಿಯೂ ಕೂಡ ಹೌದು. ಎಂತಹದ್ದೇ ಪ್ರಶ್ನೆ ಇರಲಿ ಮುಲಾಜಿಲ್ಲದೆ ನಿರ್ಭಯಳಾಗಿ ಉತ್ತರ ಹೇಳುವಂತಹ ಒಂದು ನಾನ್ ಫಿಲ್ಟರ್ ಸ್ಟೇಟ್ಮೆಂಟ್ ಕೊಡೋ ಸಿನಿಮಾ ಇಂಡಸ್ಟ್ರಿಯ ಏಕೈಕ ನಟಿ ಸಾಯಿ ಪಲ್ಲವಿ ಈಗೊಂದು ಹೇಳಿಕೆಯನ್ನು ಕೊಟ್ಟು ಮತ್ತೊಂದು ಚರ್ಚೆಗೂ ಕೂಡ ಗ್ರಾಸರಾಗಿದ್ದಾರೆ. ಹಲವು ಭಾಷೆಯ ಸಿನಿಮಾಗಳಲ್ಲಿ ತೆಲುಗಿನಲ್ಲೂ ಕೂಡ ನಟಿಸ್ತಾ ಇದ್ದಾರೆ. ಹಿಂದಿಯಲ್ಲೂ ಕೂಡ ಒಂದೆರಡು ಸಿನಿಮಾಗಳು ಸಾಯಿ ಪಲ್ಲವಿಯ ಕೈಗೆ ಬಂದು ಸೇರಿದೆ. ಇನ್ನು ಕನ್ನಡದಲ್ಲೂ ಕೂಡ ಈ ಹಿಂದೆ ಒಂದು ಸಿನಿಮಾದಲ್ಲಿ ನಟನೆಯನ್ನು ಮಾಡಿದರು. ಅದಾದ ನಂತರ ಮಲಯಾಳಂನಲ್ಲಿ ಸಕ್ರಿಯರಾದಂತಹ ನಟಿ ಈಗ ಓಪನ್ ಸ್ಟೇಟ್ಮೆಂಟ್ ಅನ್ನೋದನ್ನು ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಕಾರಣರಾಗಿದ್ದಾರೆ. ಯಾರು ಏನೇ ಕೇಳಿದ್ರು ಕೂಡ ಫಿಲ್ಟರ್ ಇಲ್ಲದೆ ಮಾತನಾಡುವಂಥ ನಟಿಯೂ ಕೂಡ ಹೌದು. ಎಂತಹದ್ದೇ ಪ್ರಶ್ನೆ ಇದ್ದರೂ ಕೂಡ ಮುಲಾಜಿಲ್ಲದೆ ಮಾತನಾಡುವಂತಹ ನಟಿ ಅದು ಸಾಯಿ ಪಲ್ಲವಿ. ಸೊ ಆಕೆಯ ಒಂದು ಹೇಳಿಕೆ ಈಗ ಸಖತ್ ಸುದ್ದಿಯಾಗಿದೆ. ಹಾಗಾದರೆ ಸಾಯಿ ಪಲ್ಲವಿ ಏನಂತ ಹೇಳಿದ್ರು? ಆ ಒಂದು ಹೇಳಿಕೆ ಈಗ ಸಖತ್ ಚರ್ಚೆ ಆಗ್ತಾ ಇದೆ. ನಾನು ಹೆಚ್ಚು ಕ್ರೌಡ್ ಇರೋ ಜಾಗಕ್ಕೆ ಹೋಗೋದಿಲ್ಲ. ಅಭಿಮಾನಿಗಳ ಮೇಲೆ ನನಗೂ ಅಭಿಮಾನ ಇದೆ. ಆದರೆ ನನ್ನ ಹಿಂದೆ ಬಂದು ಫೋಟೋ ತೆಗೆಯುವುದು ನನಗೆ ಇಷ್ಟ ಇಲ್ಲ ಎಂದಿದ್ದಾರೆ. ಯಾರು ಏನು ಬೇಕಾದರೂ ತಿಳಿದುಕೊಳ್ಳಲಿ, ನಾನು ನೇರವಾಗಿ ಹೇಳುವಂತಹ ಹುಡುಗಿ. ಹೋದ ಕಡೆ ಕಿಕ್ಕಿರಿದು ಜನ ಸೇರೋದು ನನಗೆ ಇಷ್ಟ ಇಲ್ಲ ಎಂದಂತಹ ಸಾಯಿ ಪಲ್ಲವಿ. ಆ ಒಂದು ಹೇಳಿಕೆ ಈಗ ಸಂಚಲನವನ್ನು ಮೂಡಿಸಿದೆ. ಈಗ ನಾನು ಹೆಚ್ಚು ಕ್ರೌಡ್ ಇರುವಂತಹ ಜಾಗಕ್ಕೆ ಹೋಗೋದಿಲ್ಲ. ಅಭಿಮಾನಿಗಳ ಮೇಲೆ ನನಗೂ ಅಭಿಮಾನ ಇದೆ. ಸೊ ಅವರು ತಪ್ಪು ತಿಳಿದುಕೊಳ್ಳಬಾರದು. ನಾನು ನೇರವಾಗಿ ಹೇಳುವಂತಹ ಹುಡುಗಿ. ನೋಡಿ, ಈ ಸಾಮಾನ್ಯ ಜನರ ಹಿಂದೆ ಜನ ಹೋಗೋದಿಲ್ಲ. ಸೆಲೆಬ್ರಿಟಿ ಅನ್ನುವಾಗ ನೀವು ಸಾಮಾಜಿಕವಾಗಿ ಗುರುತಿಸ್ಕೊಂಡಿರ್ತೀರಿ. ಸಾಮಾಜಿಕವಾದಂಥ ಬದ್ಧತೆ ಜವಾಬ್ದಾರಿ ನಿಮಗಿರುತ್ತೆ. ಸಿನಿಮಾಗಳನ್ನು ಮಾಡ್ತೀರಿ, ನಮ್ಮನ್ನು ರಂಜಿಸ್ತೀವಿ. ಹಾಗಂತ ಪುಕ್ಸಟ್ಟೆ ಬಂದು ಯಾರು ಥಿಯೇಟರ್ನಲ್ಲಿ ಸಿನಿಮಾ ನೋಡಲ್ಲ. ಬೇರೆ ಬೇರೆ ದರ್ಜೆಯ ಟಿಕೆಟ್ಗಳನ್ನು ಕೊಡ್ತಾರೆ ಥಿಯೇಟ್ರ್ನವರು. ಅದಕ್ಕೆ ಅದರದೇ ದರ್ಜೆಯ ಟಿಕೆಟ್ನ ಹಣವನ್ನು ಕೂಡ ಪಡೀತಾರೆ. 400ರಿಂದ ಹಿಡಿದು 800, 1000, ಸಾವಿರಾರು ರೂಪಾಯಿ ಬಂದು ಸಿನಿಮಾ ನೋಡುವಾಗ ನಿಮಗೊಂದಷ್ಟು ಅಭಿಮಾನಿಗಳು ಅಂತ ಇರ್ತಾರೆ. ಓಡಾಡ್ಕೊಂಡು ಬರ್ತಾರೆ, ಎದ್ನೋ ಬಿದ್ನೋ ಅಂತ ಬರ್ತಾರೆ. ನಮ್ಮ ನಟಿನ ನೋಡಬೇಕು ಅಂತೇಳಿ ಬರ್ತಾರೆ. ಹಂಗಂದು ಮಾತ್ರಕ್ಕೆ ಜನ ಬಂದು ಸೇರೋದು ನನಗೆ ಇಷ್ಟ ಇಲ್ಲ ಅನ್ನುವಂಥ ಹೇಳಿಕೆ ಇದೆಯಲ್ಲ, ಕೆಲವೊಂದು ಅಭಿಮಾನಿಗಳಿಗೆ ಇರಿಸು ಮುರಿಸು ಉಂಟಾಗಿಸಬಹುದು. ಸೊ ಇದು ನಟಿಯ ಅದು ರೈಟ್ಸ್, ನಟಿಯ ಹಕ್ಕು ಹೇಳುವಂತಹದ್ದು. ಸೊ ಅದು ಅಪರಾಧ ಅಲ್ಲ. ಆದರೆ ಸಾಮಾನ್ಯ ಜನರು ಹಿಂದೆ ಬರೋದಿಲ್ಲ. ಸೆಲೆಬ್ರಿಟಿ ಅಂದ ಮಾತ್ರಕ್ಕೆ ಒಂದಷ್ಟು ಸಾಮಾಜಿಕ ಬದ್ಧತೆಗಳಿರ್ತವೆ. ಸೊ ಹಾಗಾಗಿ ಜನ ಹಿಂದೆ ಬರ್ತಾರೆ, ಅಭಿಮಾನಿಗಳು ಅಂತ ಕರೆಸಿಕೊಳ್ಳುವವರು. ಸೊ ಈ ನಟಿ ಸಾಕಷ್ಟು ವಿವಾದಗಳು, ಸಾಕಷ್ಟು ಪ್ರಶ್ನೆಗಳು ಬಂದಾಗಲೂ ಕೂಡ ನೇರವಾಗಿ ಉತ್ತರ ಕೊಡುವಂತಹ ನಟಿ, ಮುಲಾಜಿಲ್ಲದೆ ಮಾತನಾಡ್ತಾರೆ. ಸೊ ಈಗ ಜನ ಹಿಂದೆ ಬಂದು ಫೋಟೋ ಹಿಡಿಯುವಂಥದ್ದು ನನಗೆ ಇಷ್ಟ ಆಗೋದಿಲ್ಲ. ಕೆಲವರು ಒಳ್ಳೆಯ ಉದ್ದೇಶದಿಂದ ಫೋಟೋ ಹಿಡಿತಾರೆ, ಇನ್ನೂ ಕೆಲವರು ಬೇರೆ ಬೇರೆ ಉದ್ದೇಶದಲ್ಲೆಲ್ಲ ಫೋಟೋ ತೆಗಿತಾರೆ. ಜನ ಕಿಕ್ಕಿರಿದು ಸೇರ್ತಾರೆ. ಸೊ ನನಗೆ ಅದೊಂಥರ ಇರಿಸು ಮುರಿಸು ಉಂಟಾಗುತ್ತೆ. ನನ್ನ ಅಸಲಿ ಅಭಿಮಾನಿಗಳನ್ನು ನಾನು ಇಷ್ಟಪಡ್ತೀನಿ, ಅವರ ಮೇಲೂ ನನಗೆ ಅಭಿಮಾನ ಇದೆ. ಆದರೆ ಒಂದಷ್ಟು ಜನ ಬಂದು ನನಗೆ ತೊಂದರೆ ಕೊಡ್ತಾರೆ. ಅಂದರೆ ತೊಂದರೆ ಅಂತ ಹೇಳಿದ್ರೆ ಅದೇ ಫೋಟೋ ತೆಗೆಯುವಂತಹದ್ದು, ಅದನ್ನು ವಿಚಿತ್ರವಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವಂತಹದ್ದು, ಬೇರೆ ಬೇರೆ ತರಹ. ಅದು ಹೆಣ್ಣುಮಕ್ಕಳ ಘನತೆಗೂ ಕೂಡ ಕೆಲವೊಮ್ಮೆ ಧಕ್ಕೆ ಆಗಲೂಬಹುದು. ಆ ತರಹ ಫೋಟೋಗಳನ್ನು ಮಾರ್ಫ್ ಮಾಡಿ ಎಲ್ಲ ಹಾಕ್ತಾರೆ. ಸೊ ಆ ವಿಚಾರವಾಗಿ ಸಾಯಿ ಪಲ್ಲವಿ ಈಗ ಓಪನ್ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂತಹದ್ದು ಸಖತ್ ಚರ್ಚೆ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.